ಇವತ್ತು ಡ್ರೈ ಜಾಮೂನ್ ಮಾಡೋದು ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಕೋವಾ ತೊಗೊಂಡಿದ್ದೀನಿ, ಸಪ್ಪೆ ಕೋವಾ. ಆಮೇಲೆ ರೆಡಿಮೇಡ್ ಮಿಕ್ಸ್ದು ಗುಲಾಬ್ ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ. ನೀವು ಯಾವ ಕಂಪ್ನಿದು ಬೇಕಾದರೂ ತೊಗೋಬೋದು. ಸ್ವಲ್ಪ ಹಾಲು ಬೇಕಾಗುತ್ತೆ ಮಿಕ್ಸ್ ಮಾಡೋದಕ್ಕೆ. ಇಲ್ಲಿ ನಾನು 1 ಪ್ಯಾಕೆಟ್ ಯೂಸ್ ಮಾಡ್ತೀನಿ, ಒಂದು 200 ಗ್ರಾಮ್ಸು. ಇದನ್ನು ಫಸ್ಟಿಗೆ ಪುಡಿ ಮಾಡ್ಕೊಳ್ಳಿ, ಎಲ್ಲ ರೂಮ್ ಟೆಂಪ್ರೇಚರಲ್ಲೇ ಇರಬೇಕು. ಈಗ ಜಾಮೂನ್ ಮಿಕ್ಸ್ನ ಈ ಥರ ಜರಡಿ ಆಡ್ಕೊಳ್ಳೇಬೇಕು, ಅವಾಗ ಏನಾಗುತ್ತೆ ಸಾಫ್ಟಾಗಿ ಬರುತ್ತೆ ನೋಡಿ. ಈ ಥರ ಹೀಗೆ ಉಂಡೆ ಇಲ್ದಿರ ಈ ಥರ ಎಲ್ಲ ಜರಡಿ ಆಡ್ಕೋಬೇಕು. ಇವಾಗ ಈ ಕೋವಾ ಮತ್ತು ಜಾಮೂನ್ ಮಿಕ್ಸ್ನ ಚೆನ್ನಾಗಿ ಈವನಾಗಿ ಎಲ್ಲ ಕಡೆನೂ ಈ ಥರ ಜೆಂಟಲಾಗಿ ಮಾಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಫಸ್ಟಿಗೆ ನಾನಿಲ್ಲಿ ದೊಡ್ಡ ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗೆ ಈ ಥರ ಮಿಕ್ಸ್ ಮಾಡಬೇಕು. ಆ ಕೋವಾ ಮತ್ತು ಜಾಮೂನ್ ಮಿಕ್ಸು ಈವನಾಗೆ ಮಿಕ್ಸ್ ಆಗಬೇಕೀಗೆ ನೋಡಿ. ಕಾಯಿಸಿರೋ ಹಾಲು ಅಥವಾ ರೂಮ್ ಟೆಂಪ್ರೇಚರ್ ಹಾಲೇ ಹಾಕಬೇಕು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಿ, ಕೈ ಬೆರಳಲ್ಲಿ ಜಸ್ಟ್ ಹೀಗೆ ಮಿಕ್ಸ್ ಮಾಡಬೇಕು, ನಾದಬಾರ್ದು. ಜಾಮೂನ್ ಮಿಕ್ಸು ಹೀಗೆ ನಾದ್ಬಿಟ್ರೆ ಏನಾಗುತ್ತೆ ಅಂದರೆ ಒಳಗಡೆ ಎಲ್ಲ ಗಟ್ಟಿಯಾಗೋಗ್ಬಿಟ್ಟು ಆಮೇಲೆ ಎಣ್ಣೆಗೆ ಹಾಕಿದಾಗ ಏನಾಗುತ್ತೆ ಚೆನ್ನಾಗಿ ಬೇಯೋದಿಲ್ಲ, ಒಳಗಡೆ ಬೆಳ್ಳಗೆ ಹಾಗೆ ಹಿಟ್ಟಿಟ್ಟಾಗೆ ಇರುತ್ತೆ. ಹೀಗೆ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ತಾ ಬನ್ನಿ. ಹಾಲು ಅಥವಾ ನೀರು ಹಾಕೋಬೋದು, ಅಥವಾ ಹಾಲು ಹಾಕಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ. ಇಷ್ಟೇ ಹಾಕ್ತಾ ಬರಬೇಕು, ಹೀಗೆ ಮಿಕ್ಸ್ ಮಾಡಬೇಕು ಕೈ ಬೆರಳಲ್ಲೇ ನೋಡಿ. ಈ ಥರ ಮಿಕ್ಸ್ ಮಾಡಿಬಿಟ್ಟು ನಾದ್ಲಿಕ್ಕೆ ಹೋಗಬೇಡಿ, ಹೀಗೆ ಬಿಟ್ಬಿಟ್ಟು ಕಂಪಲ್ಸರಿ 15ರಿಂದ 20 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಆ ನೆನೆಯೋದಕ್ಕೆ ಬಿಟ್ಟಾದಾಗ ಸಾಫ್ಟ್ ಆಗುತ್ತೆ, ಆವಾಗ ಎಲ್ಲೂ ನೀವು ಉಂಡೆ ಕಟ್ಟೋವಾಗ ಫೋಲ್ಡ್ಸ್ ಆಗಲಿ ಕ್ರ್ಯಾಕ್ಸ್ ಆಗಿ ಬರೋದಿಲ್ಲ. ಸೊ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡಿ ಒಂದು 15ರಿಂದ 20 ನಿಮಿಷ. ಇವಾಗ ಸಿರಪ್ ಮಾಡ್ಕೊಳ್ಳೋಕೆ ತೋರಿಸ್ಕೊಡ್ತೀನಿ ನೋಡಿ. ಈ ಬೌಲಲ್ಲಿ ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀರು ಸ್ವಲ್ಪ ಮುಳುಗೋವಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದೊಂದು ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಗಿಟ್ಕಾಗುವಷ್ಟು ಒಣ ಕೊಬ್ಬರಿನ, ಒಂದು 5 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಪೌಡ್ರು ಮಾಡ್ಕೊಳ್ಳಿ ನೋಡಿ. ಈ ಥರ ಪೀಸ್ ಮಾಡಿ ಹಾಕ್ಕೊಳ್ಳಿ ನೋಡಿ. ತುಂಬ ಫೈನ್ ಪೌಡ್ರ್ ಬೇಡ, ಜಸ್ಟ್ ಒಂದು 2 ರೌಂಡ್ ಈ ಥರ ರಫಾಗೆ ಪೌಡ್ರ್ ಮಾಡಿಟ್ಕೊಳ್ಳಿ ನೋಡಿ. ಸಕ್ಕರೆನೂ ಚೆನ್ನಾಗಿ ಕರಗಿ ಈ ಥರ ಕುದಿಬೇಕು. ಈಗ ಹಿಂಗೆ ತೊಗೊಂಡ್ರೆ ತೋರಿಸ್ತೀನಿ ನೋಡಿ. ಹೀಗೆ ತೊಗೊಂಡ್ರೆ ಸ್ವಲ್ಪ ಎಣ್ಣೆ ಫೀಲ್ ಆಗ್ತಿದೆ ನೋಡಿ. ಒಂದು 5 ನಿಮಿಷ ಆದಮೇಲೆ ಇನ್ನೊಂದು 2 ನಿಮಿಷ ಬಿಡಬೇಕು. ಅಂಟು ಪಾಕ, ಒಂಥರ ಪಾಕ ಬರಬಾರ್ದು, ಎಣ್ಣೆ ಥರ ಇರಬೇಕು ನೋಡಿ. ಇನ್ನೊಂದು ಚೂರು ಬರಬೇಕು, ಒಂದು 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಇದು. ಚೆನ್ನಾಗಿ ಹೈ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ ನೋಡಿ. ಇವಾಗ ಜಾಮೂನ್ ಉಂಡೆ ಕಟ್ಟೋದು ತೋರಿಸ್ಕೊಡ್ತೀನಿ. ಕೈಗೆ ಒಂಚೂರು ತುಪ್ಪ ಹಾಕ್ಕೊಂಡು ನೋಡಿ, ಇದನ್ನು ಜಾಸ್ತಿ ನಾದಿರಬಾರ್ದು. ಈ ಥರ ಒಂದು 20 ನಿಮಿಷ ಆಗಿ ನೆಂದಿದೆಯಲ್ಲ, ಜಸ್ಟ್ ಹೀಗೆ ಫೋಲ್ಡ್ ಮಾಡಿ, ಪ್ರೆಷರ್ ಕೊಡಬಾರ್ದು, ಹೀಗೆ ಫೋಲ್ಡ್ ಮಾಡಿ ಈ ಥರ ರೋಲ್ ಮಾಡಿ. ಹೀಗೆ ಸ್ವಲ್ಪ ಜೆಂಟಲ್ ನೋಡಿ, ಎಲ್ಲೂ ಫೋಲ್ಡ್ಸ್ ಇಲ್ಲ, ಹಾಗೆ ಈ ಥರ ಕ್ರ್ಯಾಕ್ಸು ಇಲ್ಲ, ಈಗಾಗಿರಬೇಕು. ನೀವು ನೆನೆಸಿದ್ರೆ ಮಾತ್ರ ಈ ಥರ ನೀಟಾಗಿ ರೌಂಡಿಗೆ ಬರುತ್ತೆ. ಹೀಗೆಲ್ಲ ಈ ಥರನೇ ಮಾಡ್ಕೊಳ್ಳಿ. ಎಲ್ಲವನ್ನೂ ಈ ಥರ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲಿ ಜಾಮೂನ್ ಸಿರಪ್ಪು ಆಗಿದೆ. ಈಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು 1/2 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಬಿಟ್ಟು ಕುದಿಸೋಕೆ ಹೋಗಬೇಡಿ, ಹೀಗೆ ಹಾಕಿ, ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ. ಸೊ ಈ ಥರ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡಿ. ಜಾಮೂನ್ ಸಿರಪ್ ರೆಡಿ. ಇದರದ್ದು ಕನ್ಸಿಸ್ಟೆನ್ಸಿ ಹೇಗಿರಬೇಕು ಗೊತ್ತಾ ನೋಡಿ, ತೋರಿಸ್ತೀನಿ. ಹೀಗೆ ತೊಗೊಂಡ್ರೆ ನೋಡಿ, ಎಣ್ಣೆ ಥರ ಇರಬೇಕು. ನಾವು ಎಣ್ಣೆ ಹೇಗೆ ಮುಟ್ತೀವೋ ಆ ಥರ ಈ ಥರ ಆಗಿರಬೇಕು ನೋಡಿ. ಎಣ್ಣೆ ಕಾಯೋದಕ್ಕಿಟ್ಟಿದ್ದೀನಿ, ಸ್ವಲ್ಪ ಹಾಕಿ ಟೆಸ್ಟ್ ಮಾಡಿ ನೋಡಿ. ಅದು ಕೆಳಗೆ ಹೋಗಿ ಬಬಲ್ಸ್ ಬರ್ತಿದೆ ಅಂದರೆ ಹದವಾಗಿ ಚೆನ್ನಾಗಿ ಕಾದಿದೆ. ಈಗ ಕಾದಿರಬೇಕು. ಹಾಕಿದ ತಕ್ಷಣ ಮೇಲೆ ಬಂತು ಅಂದರೆ ಅದು ಎಣ್ಣೆ ತುಂಬ ಬಿಸಿ ಆಗೋಗ್ಬಿಟ್ಟಿದೆ ಅಂತ. ಇವಾಗ ಒಂದೊಂದೇ ಹಾಕ್ತಾ ಬನ್ನಿ ಜಾಮೂನು. ಹೀಗೆ ಡೀಪ್ ಫ್ರೈ ಮಾಡಬೇಕು ನೋಡಿ. ಎಷ್ಟು ಚೆನ್ನಾಗಿ ಒಂದೊಂದೇ ಮೇಲೆ ಬರ್ತಿದೆ, ಈ ಥರ ಆಗಿರಬೇಕು. ಆಮೇಲೆ ಎಲ್ಲ ಒಂದೇ ಬ್ಯಾಚಿಗೆ ಹಾಕಬಾರ್ದು, ಸ್ವಲ್ಪ ಸ್ವಲ್ಪನೇ ತಗೋಬೇಕು. ಜಸ್ಟ್ ಒಂದು 2 ಸೆಕೆಂಡ್ ಆದಮೇಲೆ ಈ ಥರ ತಿರುಗಿಸ್ತಾ ಬಂದರೆ ಅವಾಗ ಈವನಾಗೆ ಕಲರ್ ಬರುತ್ತೆ. ಫಸ್ಟಿಗೆ ಸೌಟ್ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಆಮೇಲೆ ಕರೆಕ್ಟಾಗಿ ಒಂದೇ ಉರಿಯಲ್ಲಿ ನಾವು ಇದನ್ನು ಕರಿಬೇಕು, ಆವಾಗಲೇ ನೀಟಾಗಿ ಕಲರ್ ಬರುತ್ತೆ. ಅವಾಗ ಜಾಮೂನ್ ಒಳಗೂ ಸಹ ನೀಟಾಗಿ ಒಳಗೆ ತನಕ ಬೇಯುತ್ತೆ. ಇಲ್ಲಾಂದರೆ ಒಳಗಡೆ ಹಿಟ್ಟಿಟ್ಟು ಹಾಗೇ ಇರುತ್ತೆ ನೋಡಿ. ಈ ಥರ ಕಲಿಸ್ತಾ ಬರಬೇಕು. ಮಧ್ಯ ಒಂದು 2 ನಿಮಿಷ ಆದಮೇಲೆ ಸೌಟ್ ಹಾಕಿ ನೋಡಿ. ಈ ಥರ ಹಿಂಗೆ ತಿರುಗಿಸ್ತಾ ಇದ್ರೆ ಅದು ಈವನಾಗಿ ಕಲರ್ ಬರುತ್ತೆ. ಕೋವಾ ಹಾಕಿ ಮಾಡಿರ್ತೀವಲ್ಲ, ರುಚಿ ಇನ್ನೂ ಚೆನ್ನಾಗಿರುತ್ತೆ.
ಟ್ರೈ ಮಾಡಿ ಸಿಂಪಲ್ ರೆಸಿಪಿನ. ನೋಡಿ ಈ ಥರ ನಿಮ್ಗೆ ಯಾವ ಕಲರ್ ಬೇಕಲ್ಲ ಆದರೂ ತೆಗಿಬೋದು. ನಾನು ಒಂಚೂರು ಕೆಂಪಗೆ ಇನ್ನೂ ಸ್ವಲ್ಪ ಜಾಸ್ತಿ ಕೆಂಪಗಾಗಂಗೆ ತೆಗೆದು ಬಿಡ್ತೀನಿ. ನೋಡಿ ಈ ಥರ ಲೈಟ್ ಬ್ರೌನ್ ಆಗ್ತಿದ್ದಂಗೆ ತೆಗೆದು ಬಿಡಬೇಕು. ನೀವು ಜಾಮೂನ್ ಸಿರಪ್ಗೆ ಹಾಕಿದಾದ್ಮೇಲೆ ಇದು ಇನ್ನೂ ಫರ್ದರ್ ಕುಕ್ ಆಗುತ್ತೆ, ಸೊ ಕೆಂಪಗಾಗೋಗ್ಬಿಡುತ್ತೆ. ಸೊ ಇನ್ನೇನು ಲೈಟ್ ಬ್ರೌನ್ ಬಂದಂಗೆ ತೆಗೆದುಬಿಡಿ. ನಿಮಗೆ ನಾನು ಇಲ್ಲೊಂಚೂರು ಜಾಸ್ತಿ ಕೆಂಪಗೆ ಮಾಡ್ಕೊತಾ ಇದ್ದೀನಿ. ನಾವು ಮದುವೆ ಮನೆಯಲ್ಲೆಲ್ಲ ತಿಂತೀವಲ್ಲ, ಡಾರ್ಕ್ ಬ್ರೌನ್ ಇರುತ್ತೆ ನೋಡಿ, ಆ ಥರ ಕಲರ್ಗೆ ಬರಬೇಕು. ನೋಡಿ ಇಷ್ಟ ಆಗಿದ್ರೆ ಸಾಕು. ಇದನ್ನು ಹೀಗೆ ತೆಗೆದ್ಬಿಟ್ಟು ನೀವು ಈ ಶುಗರ್ ಸಿರಪ್ಗೆ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಇದು ಬಿಸಿ ಇರುತ್ತೆ, ಇದು ಬಿಸಿ ಇರುತ್ತಾ, ಅವಾಗ ಜಾಮೂನ್ ತುಂಬ ಸಾಫ್ಟ್ ಆಗೋಗ್ಬಿಡುತ್ತೆ. ಅದಕ್ಕೆ ಇದನ್ನು ತೆಗೆದು ಈ ಥರ ಟಿಶ್ಯೂ ಪೇಪರ್ ಮೇಲೆ ಹಾಕಿ ರೂಮ್ ಟೆಂಪ್ರೇಚರ್ ಬರೋ ತನಕ ವೆಯ್ಟ್ ಮಾಡಬೇಕು. ನೋಡಿ ಇದು ತೆಗಿಬೇಕು, ತೆಗೆದ್ಬಿಟ್ಟು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ಜಾಮೂನ್ ಸಿರಪ್ ಏನಾದರೂ ಬಿಸಿ ಇಲ್ಲ ಅಂದರೆ ನೀವು ಇನ್ನೊಂದು 2 ನಿಮಿಷ ಬಿಸಿ ಮಾಡ್ಕೊಳ್ಳಿ. ಬಿಸಿ ಇರೋ ಪಾಕಕ್ಕೆ ನಾವು ಇವಾಗ ಜಾಮೂನ್ಗಳನ್ನ ಹಾಕಬೇಕು. ಕರೆದಿಟ್ಕೊಂಡಿರೋ ಜಾಮೂನ್ನ ಈಗ ಸಿರಪ್ ಒಳಗಡೆ ಹಾಕ್ಕೊಳ್ಳಿ. ಆಮೇಲೆ ವೈಡಾಗಿರಬೇಕು ಪಾತ್ರೆ, ಸೊ ದಟ್ ಜಾಮೂನು ಈ ಥರ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಚಿಕ್ಕ ಪಾತ್ರೆಯಲ್ಲಿ ಹಾಕಬೇಡಿ. ಈ ಥರ ಹಾಕ್ಬಿಟ್ಟು ಮಿನಿಮಮ್ ಅಂದರೂ ಒಂದು ಗಂಟೆ ಆದರೂ ಇದನ್ನು ಸೋಕ್ ಆಗಕ್ಕೆ ಬಿಟ್ಬಿಡಿ. ನೋಡಿ ಜಾಮೂನು ಈ ಥರ ಚೆನ್ನಾಗಿ ಸಿರಪ್ ಒಳಗಡೆ 1 hour ಬಿಟ್ಟಿದ್ದೆ. ಇವಾಗ ಈ ಕೊಬ್ಬರಿ ಪುಡಿಯಲ್ಲಿ ಹೀಗೆ ಹಾಕ್ಕೊಂಡು ಈ ಥರ ರೋಲ್ ಮಾಡಬೇಕು. ನೋಡಿ ಡ್ರೈ ಜಾಮೂನ್ ರೆಡಿ. ಹೀಗಾಗಿರಬೇಕು. ಅದೇ ಮದುವೆ ಮನೇಲಿ ಕೊಡ್ತಾರಲ್ಲ, ಸೇಮ್ ಅದೇ ಟೇಸ್ಟ್ ಇರುತ್ತೆ. ಟ್ರೈ ಮಾಡಿ. ರೆಡಿ ಆಯಿತು ಡ್ರೈ ಗುಲಾಬ್ ಜಾಮೂನ್. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ. ನೋಡಿ ಎಷ್ಟು ಸಾಫ್ಟಾಗಿ ಜ್ಯೂಸಿಯಾಗಿದೆ. ನೋಡಿ ಒಳಗೆ ತನಕನೂ ಹೀಗಾಗಿರಬೇಕು. ತುಂಬ ರುಚಿಯಾಗಿರುತ್ತೆ. ಸಿರಪ್ ನೋಡಿ ಎಷ್ಟು ಚೆನ್ನಾಗಿ ಒಳಗೆ ತನಕ ಚೆನ್ನಾಗಿ ಬೆಂದಿದೆ. ಹೀಗಾಗಿರಬೇಕು.